Hello my dear students, myself Vidyashri. I am Business Studies lecturer in Alpha Pre-University College, Krishnarajanagar. This is my 5th video class. The chapter is Directing. In the last video, you learnt Maslow's needs hierarchy theory of the motivations. There are 5 stages in the Maslow's hierarchy theory of motivations, such as basic needs, safety or security needs, affiliation or belongingness needs, and esteem needs, and last one is self-actualization needs. In the basic needs, for example, food, cloth, shelter, water. So these are all some examples of the basic needs. So ಅದೇ ರೀತಿ safety or security needs ಬಂದರೆ ಸೇವಿಂಗ್ಸ್ ಅಕೌಂಟ್ ಆಗಿರ್ಬೋದು, ದೆನ್ ಇನ್ಶೂರೆನ್ಸ್ ಆಗಿರ್ಬೋದು, ಜಾಬ್ ಸೆಕ್ಯೂರಿಟಿ ಆಗಿರ್ಬೋದು, ಸ್ಟೆಬಿಲಿಟಿ ಆಫ್ ಇನ್ಕಮ್ ಆಗಿರ್ಬೋದು, ಅಥವಾ ಪೆನ್ಷನ್ ಫಂಡ್ಸ್ ಆಗಿರ್ಬೋದು. ಸೊ ದೀಸ್ ಆರ್ ಸಮ್ ಎಕ್ಸಾಂಪಲ್ಸ್ ಆಫ್ ದ ಸೇಫ್ಟಿ ಆರ್ ಸೆಕ್ಯೂರಿಟಿ ನೀಡ್ಸ್. ಇನ್ನು ನೆಕ್ಸ್ಟು ಅಫಿಲಿಯೇಷನ್ ಆರ್ ಬಿಲಾಂಗಿಂಗ್ನೆಸ್ ನೀಡ್ಸ್. ಸೊ ಇದರಲ್ಲಿ ಬರುವಂಥದ್ದು ಫಾರ್ ಎಕ್ಸಾಂಪಲ್ ಇಟ್ ಇನ್ಕ್ಲೂಡ್ಸ್ ಫ್ರೆಂಡ್ಶಿಪ್, ಫ್ಯಾಮಿಲಿ, ಸೆನ್ಸ್ ಆಫ್ ಬಿಲಾಂಗಿಂಗ್ನೆಸ್, affection and acceptance. Then esteem needs. So esteem needs includes freedom, independence, then self-respect. So these are all includes in the esteem needs. The last one, higher needs of levels, is self-actualization needs. It includes achievement of goals, growth, self-fulfillment. So these are all some Maslow's hierarchy ನೀಡ್ಸ್ ಆಫ್ ಥಿಯರಿನಲ್ಲಿ ಬರುವಂಥವು 5 ಸ್ಟೇಜ್ಗಳಾಗಿರುತ್ತವೆ. ಸೊ ಇದು ತುಂಬ ಇಂಪಾರ್ಟೆಂಟ್, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶನ್ಸ್ಗೆ ಬರುವಂಥದ್ದು ಅಂತ ಹೇಳಿದ್ದೀನಿ. ಸೊ ಯಾವುದೇ ಒಬ್ಬ ವ್ಯಕ್ತಿಯು ಕೆಳ ಅಗತ್ಯತೆಗಳನ್ನು ಪೂರೈಸಿಕೊಂಡ ನಂತರವೇ ಮೇಲಿನ ಅಗತ್ಯತೆಗಳನ್ನು ಪೂರೈಸಿಕೊಳ್ಳೋದಕ್ಕೆ ಸಾಧ್ಯ ಅನ್ನೋದನ್ನು ನಾವು ಮ್ಯಾಸ್ಲೋ ಹೈರಾರ್ಕಿ ನೀಡ್ಸ್ ಆಫ್ ಥಿಯರಿನಲ್ಲಿ ನೋಡಿದ್ವಿ. ಸೊ ಇನ್ ದಿಸ್ ಕ್ಲಾಸ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ Maslow's theory is based on the following assumptions. So Maslow hierarchy theory ಈ ಕೆಳಕಂಡ ಊಹೆಗಳ ಮೇಲೆ ಆಧಾರಿತವಾಗಿರುವಂಥದ್ದು. Maslow hierarchy needs is based on the following assumptions. So these are some assumptions. So these are based on the Maslow theory is based on the following assumptions, such as people behavior is based on their needs. People behavior is based on their needs. ಸೊ ಏನು ಹಾಗಂತ ಹೇಳಿದ್ರೆ ಮಾನವನ ನಡವಳಿಕೆಗಳು ಅಥವಾ ಜನರ ನಡವಳಿಕೆಗಳು ಅವರ ಅಗತ್ಯತೆಗಳಿಗೆ ಆಧಾರವಾಗಿರುವಂಥದ್ದು. ಸೊ ಪೀಪಲ್ ಬಿಹೇವಿಯರ್ ಈಸ್ ಬೇಸ್ಡ್ ಆನ್ ದೇಯರ್ ನೀಡ್ಸ್. ಜನರ ನಡವಳಿಕೆಗಳು ಅವರ ಅಗತ್ಯತೆಗಳ ಆಧಾರದ ಮೇಲೆ ಆಧಾರಿತವಾಗಿರುವಂಥದ್ದು. ಸೊ ದೀಸ್ ನೀಡ್ಸ್ ಆರ್ ಸ್ಯಾಟಿಸ್ಫೈಡ್ ಆ್ಯಂಡ್ ಇನ್ಫ್ಲೂಯೆನ್ಸ್ ಬಿಹೇವಿಯರ್ ಆಫ್ ದ ಪೀಪಲ್. ಸೆಕೆಂಡ್ ಅಸಂಪ್ಷನ್, ಪೀಪಲ್ ನೀಡ್ಸ್ ಆರ್ ಇನ್ ಹೈರಾರ್ಕಿಯಲ್ ಆರ್ಡರ್. ಇನ್ ದ ಲಾಸ್ಟ್ ಕ್ಲಾಸ್ ವಿ ಲರ್ನ್ಡ್ ಮ್ಯಾಸ್ಲೋ ಹೈರಾರ್ಕಿ ಥಿಯರಿ. ಸೊ ಅದರಲ್ಲಿ ನೋಡಿದ್ವಿ ಪೀಪಲ್ ನೀಡ್ಸ್ ಆರ್ ಇನ್ ಹೈರಾರ್ಕಿಯಲ್ ಆರ್ಡರ್, ಸ್ಟೆಪ್ ಬೈ ಸ್ಟೆಪ್ ಕ್ರೊನೊಲಾಜಿಕಲ್ ಆರ್ಡರ್ ಅಂತೇಳಿ ಕರಿತೀವಿ. ಸೊ ಇಟ್ಸ್ ಸ್ಟಾರ್ಟಿಂಗ್ ಫ್ರಮ್ ಲೋವರ್ ಲೆವೆಲ್ ನೀಡ್ಸ್ ಆ್ಯಂಡ್ ಎಂಡಿಂಗ್ ಟು ದ ಹೈಯರ್ ಲೆವೆಲ್ ನೀಡ್ಸ್. ಮನುಷ್ಯನ ಅಗತ್ಯತೆಗಳು ಕ್ರಮಬದ್ಧವಾಗಿರುವಂಥದ್ದು. ಇದು ಯಾವಾಗಲೂ ಕೂಡ ಸ್ಟಾರ್ಟ್ ಆಗೋದು ಕೆಳ ಅಗತ್ಯತೆಗಳಿಂದ ಮೇಲಿನ ಅಗತ್ಯತೆಗಳಿಗೆ ಹೋಗೋದಕ್ಕೆ ಸಾಧ್ಯ ಆಗುವಂಥದ್ದು. ಫಾರ್ ಎಕ್ಸಾಂಪಲ್, ಇವತ್ತು ನಾವು ಬೈಸಿಕಲ್ನ ಪರ್ಚೇಸ್ ಮಾಡಿದ್ರೆ ಅದೇ ನಮ್ಮ ಕೊನೆ ಆಸೆ ಅಂತೇಳಿ ನಾವು ಕನ್ಸಿಡರ್ ಮಾಡಲ್ಲ. ಬೈಸಿಕಲ್ನ ಪರ್ಚೇಸ್ ಮಾಡಿದ್ಮೇಲೆ ಬೈಕನ್ನು ಪರ್ಚೇಸ್ ಮಾಡಬೇಕು ಅಂತೇಳಿ ಆಸೆ ಉಂಟಾಗುವಂಥದ್ದು. ಸೊ ಅದೇ ರೀತಿ ಬೈಕನ್ನು ಪರ್ಚೇಸ್ ಮಾಡಿದ್ಮೇಲೆ ಕಾರ್ ತೊಗೊಬೇಕು ಅಂತೇಳಿ ಆಸೆಗಳು ಉಂಟಾಗುವಂಥದ್ದು. ಸೊ ಅದೇ ರೀತಿ ಪೀಪಲ್ ನೀಡ್ಸ್ ಆರ್ ಇನ್ ಹೈರಾರ್ಕಿಯಲ್ ಆರ್ಡರ್ಸ್. ಇಟ್ ಈಸ್ ಸ್ಟಾರ್ಟಿಂಗ್ ಫ್ರಮ್ ದ ಲೋವರ್ ಲೆವೆಲ್ ನೀಡ್ಸ್ ಟು ದ ಹೈಯರ್ ಲೆವೆಲ್ ನೀಡ್ಸ್. ಸೊ ಜನರ ಅಗತ್ಯತೆಗಳು ಯಾವಾಗಲೂ ಕೂಡ ಕ್ರಮಬದ್ಧವಾಗಿರುತ್ತವೆ. ಏನಕ್ಕೆ ಅಂದರೆ ಇವು ಯಾವಾಗಲೂ ಕೆಳ ಅಗತ್ಯತೆಗಳನ್ನು ಪೂರೈಸಿದ ನಂತರವೇ ಮೇಲಿನ ಅಗತ್ಯತೆಗಳನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ. ನೆಕ್ಸ್ಟ್, ಎ ಸ್ಯಾಟಿಸ್ಫೈಡ್ ನೀಡ್ಸ್ ಕ್ಯಾನ್ ನೋ ಲಾಂಗರ್ ಮೋಟಿವ್ ಎ ಪರ್ಸನ್. ಓನ್ಲಿ ನೆಕ್ಸ್ಟ್ ಲೆವೆಲ್ ನೀಡ್ ಕ್ಯಾನ್ ಮೋಟಿವೇಟ್ ಹಿಮ್. ಸೊ ಈ ಪಾಯಿಂಟ್ಸ್ ಏನು ಹೇಳುತ್ತೆ ಅಂತ ಹೇಳಿದ್ರೆ,
ಪೂರ್ಣಗೊಂಡ ಅಗತ್ಯತೆ ಏನಿದೆ, ಇವಾಗ ಒಬ್ಬ ವ್ಯಕ್ತಿ ಒಂದು ವಸ್ತುನ ತೊಗೊಬೇಕು ಅಂದ್ಕೊಂಡಿರ್ತಾನೆ, ಬಟ್ಟೆ ಆಗಿರ್ಬೋದು ಅಥವಾ ಕಾಸ್ಮೆಟಿಕ್ಸ್ ಆಗಿರ್ಬೋದು ಅಥವಾ ಯಾವುದೇ ಆಗಿರ್ಬೋದು. ಈಗ ಯಾವುದಾದ್ರೂ ಒಂದು ವಸ್ತುನ ತೊಗೊಬೇಕು ಅಂದ್ಕೊಂಡು ಆ ವಸ್ತುವನ್ನು ಖರೀದಿ ಮಾಡಿದ ಮೇಲೆ ಅವನ ಆಸೆ ಅಲ್ಲಿಗೆ ಸ್ಟಾಪ್ ಆಗೋದಿಲ್ಲ. ಆ ಅಗತ್ಯತೆಗಳನ್ನ ಪೂರೈಸಿಕೊಂಡ ನಂತರ ಅವನ ಮೋಟಿವೇಶನ್ ಲೆವೆಲು ಲಾಂಗರ್ ಟೈಮ್ವರೆಗೂ ಇರೋದಿಲ್ಲ. ಸೊ ಅವನಿಗೆ ನೆಕ್ಸ್ಟ್ ಲೆವೆಲ್ ನೀಡ್ಸನ್ನು ಅವನು ನೋಡ್ಕೊಬೇಕಾಗುತ್ತೆ. ಸೊ a satisfied needs can no longer motivate a person. Only next level higher need can motivate him. ಸೊ ಯಾವಾಗಲೂ ಕೂಡ ಈ ಅಗತ್ಯತೆಗಳನ್ನು ಪೂರೈಸಿಕೊಂಡ ಅಗತ್ಯತೆಗಳು ವ್ಯಕ್ತಿಯಲ್ಲಿ ದೀರ್ಘಾವಧಿಯವರೆಗೆ ಪ್ರೇರೇಪಣೆಯನ್ನು ನೀಡುವುದಿಲ್ಲ. ಮುಂದಿನ ಅಗತ್ಯತೆ ಮಾತ್ರ ಅವನನ್ನು ಪ್ರೇರೇಪಿಸುವುದಕ್ಕೆ ಸಾಧ್ಯವಾಗುವಂಥದ್ದು. Next, a person moves to the next higher level of the hierarchy only when the lower level needs is satisfied. So ನಾನು ಆವಾಗಲೇ ಹೇಳಿದೆ, ಜನರ ಅಗತ್ಯತೆಗಳು ಸ್ಟಾರ್ಟಿಂಗ್ ಫ್ರಮ್ ಲೋವರ್ ಲೆವೆಲ್ ನೀಡ್ಸ್ ಟು ದ ಹೈಯರ್ ಲೆವೆಲ್ ನೀಡ್ಸ್. ಫಾರ್ ಎಕ್ಸಾಂಪಲ್, ಇವಾಗ ಒಬ್ಬ ವ್ಯಕ್ತಿ ಹತ್ರ ಬೈಸಿಕಲ್ಲೇ ಇಲ್ಲ ಅಂದ್ಕೊಳ್ಳೋಣ. ಸೊ ಅವನ ಹತ್ರ ಬೈಸಿಕಲ್ಲೇ ಇಲ್ಲ. ಆ ವ್ಯಕ್ತಿ ಕಾರ್ ತೊಗೊಳೋದಕ್ಕೆ ಆಸೆ ಪಡೋದಕ್ಕಾಗುತ್ತಾ? ಆಗೋದಿಲ್ಲ. ಸೊ ಆ ವ್ಯಕ್ತಿ ಫಸ್ಟು ಕೆಳವರ್ಗದಿಂದ ಕೆಳ ಅಗತ್ಯತೆಗಳನ್ನು ಪೂರೈಸಿಕೊಂಡ ನಂತರವೇ ಮೇಲಿನ ಅಗತ್ಯತೆಗಳನ್ನು ಪೂರೈಸಿಕೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದು. ಎ ಪರ್ಸನ್ ಮೂವ್ಸ್ ಟು ದ ನೆಕ್ಸ್ಟ್ ಹೈಯರ್ ಲೆವೆಲ್ ಆಫ್ ದ ಹೈರಾರ್ಕಿ ಓನ್ಲಿ when the lower level needs is satisfied. ಯಾವಾಗ ಒಬ್ಬ ವ್ಯಕ್ತಿಯ ಕೆಳ ಅಗತ್ಯತೆಗಳನ್ನು ಪೂರೈಸಿದ ನಂತರವೇ ಆ ವ್ಯಕ್ತಿ ಮುಂದಿನ ಅಗತ್ಯತೆಗಳನ್ನು ಪೂರೈಸಿಕೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದು. ಸೊ ನಾವು ಮ್ಯಾಸ್ಲೋ ಹೈರಾರ್ಕಿಯಲ್ ನೀಡ್ಸಲ್ಲಿ ನೋಡಿದ್ವಿ. ಫಸ್ಟ್ ಬೇಸಿಕ್ ನೀಡ್ಸ್ ಏನು ಬರುತ್ತೆ? ಫುಡ್ಡು, ಕ್ಲಾತು, ವಾಟರು. ಸೊ ದೀಸ್ ಆರ್ ಕಮ್ಸ್ ಅಂಡರ್ ದ ಬೇಸಿಕ್ ನೀಡ್ಸ್. ಬೇಸಿಕ್ ನೀಡ್ಸೇ ಇಲ್ಲದಿರುವಂತಹ ವ್ಯಕ್ತಿ ಸೆಲ್ಫ್ ಆ್ಯಕ್ಚುಲೈಜೇಷನ್ಸ್ ನೀಡ್ಸನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಸೆಲ್ಫ್ ಫುಲ್ಫಿಲ್ಮೆಂಟ್ ಆಗಿರ್ಬೋದು ಅಥವಾ ಅಚೀವ್ಮೆಂಟ್ ಆಫ್ ಗೋಲ್ಸ್ ಆಗಿರ್ಬೋದು, ಗ್ರೌತ್ ಆಗಿರ್ಬೋದು, ಇದನ್ನೆಲ್ಲ ಕಾಣೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವನು ಯಾವಾಗಲೂ ಕೂಡ ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕಾಗುತ್ತೆ. ಯಾವಾಗ ಒಂದು ಬೇಸಿಕ್ ನೀಡ್ಸ್ ಫುಲ್ಫಿಲ್ ಆಗುತ್ತೋ ದಿ ಪೀಪಲ್ ಕ್ಯಾನ್ ಮೂವ್ ಟು ದ ಸೆಕ್ಯೂರಿಟಿ ಆಫ್ ಸೇಫ್ಟಿ ನೀಡ್ಸ್. ಸೆಕ್ಯೂರಿಟಿ ಮತ್ತು ಸೇಫ್ಟಿ ನೀಡ್ಸ್ ಕಂಪ್ಲೀಟ್ ಆಗ್ತಿದ್ದಾಗೆ ದಿ ಪೀಪಲ್ ಕ್ಯಾನ್ ಮೂವ್ ದು ಅಫಿಲಿಯೇಷನ್ ಆರ್ ಬಿಲಾಂಗಿಂಗ್ನೆಸ್ ನೀಡ್ಸ್. ಸೊ ಅಫಿಲಿಯೇಷನ್ ಆ್ಯಂಡ್ ಬಿಲಾಂಗಿಂಗ್ ನೀಡ್ಸ್ ಕಂಪ್ಲೀಟ್ ಆದಮೇಲೆ ಆ ವ್ಯಕ್ತಿ ಮೂವ್ ಟು ದ ನೆಕ್ಸ್ಟ್ ಲೆವೆಲ್. ಸೊ ಎಸ್ಟೀಮ್ ನೀಡ್ಸ್ ಕಂಪ್ಲೀಟ್ ಆದಮೇಲೆ ಈ ಸೆಲ್ಫ್ ಆ್ಯಕ್ಚುಲೈಜೇಷನ್ಸ್ ನೀಡ್ಸ್ಗೆ ಹೋಗೋದಕ್ಕೆ ಸಾಧ್ಯ ಆಗುವಂಥದ್ದು. ಎ ಪರ್ಸನ್ ಮೂವ್ಸ್ ಟು ದ ನೆಕ್ಸ್ಟ್ ಹೈಯರ್ ಲೆವೆಲ್ ಆಫ್ ದ ಹೈರಾರ್ಕಿ ಓನ್ಲಿ ವೆನ್ ದ lower needs is satisfied. So these are some assumptions in the Maslow theory. So ಏನೇನು ಹೇಳುತ್ತೆ? ಫಸ್ಟ್ ಒನ್, ಪೀಪಲ್ ಬಿಹೇವಿಯರ್ ಇಸ್ ಬೇಸ್ಡ್ ಆನ್ ದೇಯರ್ ನೀಡ್ಸ್. ಜನರ ನಡವಳಿಕೆಗಳು ಅವರ ಅಗತ್ಯತೆಗಳ ಆಧಾರವಾಗಿರುವಂಥದ್ದು, ಅವರ ನಡವಳಿಕೆಯ ಮೇಲೆ ಆಧಾರವಾಗಿರುವಂಥದ್ದು. ಪೀಪಲ್ ನೀಡ್ಸ್ ಆರ್ ಇನ್ ಹೈರಾರ್ಕಿಯಲ್ ಆರ್ಡರ್ಸ್. ಮಾನವನ ಅಗತ್ಯತೆಗಳು ಕ್ರಮಬದ್ಧವಾಗಿರುವಂಥದ್ದು. ಇಟ್ ಈಸ್ ಸ್ಟಾರ್ಟಿಂಗ್ ಫ್ರಮ್ ದ ಲೋವರ್ ಲೆವೆಲ್ ನೀಡ್ಸ್ ಟು ದಿ ಹೈಯರ್ ಲೆವೆಲ್ ನೀಡ್ಸ್. ಎ ಸ್ಯಾಟಿಸ್ಫೈಡ್ ನೀಡ್ಸ್ ಕ್ಯಾನ್ ನೋ ಲಾಂಗರ್ ಮೋಟಿವ್ ಎ ಪರ್ಸನ್. ಓನ್ಲಿ ನೆಕ್ಸ್ಟ್ ಹೈಯರ್ ಲೆವೆಲ್ ನೀಡ್ ಕ್ಯಾನ್ ಮೋಟಿವೇಟ್ ಹಿಮ್. ಸೊ ಯಾವಾಗಲೂ ಕೂಡ ಒಬ್ಬ ವ್ಯಕ್ತಿ ಅಗತ್ಯತೆಗಳನ್ನು ಪೂರೈಸಿಕೊಂಡ ನಂತರ ಆ ಅಗತ್ಯತೆಯು ಆ ವ್ಯಕ್ತಿಯನ್ನು ದೀರ್ಘಾವಧಿಯವರೆಗೆ ಪ್ರೇರೇಪಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಮುಂದಿನ ಪ್ರೇರೇಪಣೆ ಕಂಪ್ಲೀಟ್ ಆದ ಮೇಲೆ, ಪೂರೈಸಿದ ನಂತರವೇ ಅವನು ಪ್ರೇರೇಪಣೆ ಆಗೋದಕ್ಕೆ ಸಾಧ್ಯ ಆಗುವಂಥದ್ದು. ಸೊ ಮನುಷ್ಯನ ಆಸೆಗಳಿಗೆ, ಅಗತ್ಯತೆಗಳಿಗೆ ಕೊನೆಯೇ ಇರೋದಿಲ್ಲ. ಸೊ ಯಾವಾಗ ಒಂದು ಅಗತ್ಯತೆ ಪೂರೈಸುತ್ತೋ ಅವನು ನೆಕ್ಸ್ಟ್ ನೀಡ್ಸನ್ನು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದು. ಎ ಪರ್ಸನ್ ಮೂವ್ಸ್ ಟು ದ ನೆಕ್ಸ್ಟ್ ಹೈಯರ್ ಲೆವೆಲ್ ಆಫ್ ದ ಹೈರಾರ್ಕಿ ಓನ್ಲಿ ವೆನ್ ದ ಲೋವರ್ ನೀಡ್ಸ್ ಈಸ್ ಸ್ಯಾಟಿಸ್ಫೈಡ್. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಕೆಳ ಅಗತ್ಯತೆಗಳನ್ನು ಪೂರೈಸಿಕೊಂಡ ನಂತರವೇ ಮೇಲಿನ ಅಗತ್ಯತೆಗಳನ್ನು ಪೂರೈಸಿಕೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದು. ಸೊ ದೀಸ್ ಆರ್ ಸಮ್ ಅಸಂಪ್ಷನ್ಸ್ ಆಫ್ ದ ಮ್ಯಾಸ್ಲೋ ಥಿಯರಿ. The next topic is incentive. It's very, very important topic in this chapter. Incentive means all measures which are used to motivate people to improve performance of an employees. So incentives ಅಂತ ಹೇಳಿದ್ರೆ ಉತ್ತೇಜಕಗಳು ಅಂತೇಳಿ ಕರಿತೀವಿ. ಸೊ ಉತ್ತೇಜಕಗಳಂತ ಹೇಳಿದ್ರೆ ಒಂದು ಸಂಸ್ಥೆಯಲ್ಲಿ ಕಾರ್ಯಗಳನ್ನು
ಸುಧಾರಿಸಲು, ಕೆಲಸ ಕಾರ್ಯಗಳನ್ನು ಸುಧಾರಿಸಲು ಜನರನ್ನು ಪ್ರೇರೇಪಿಸುವುದಕ್ಕೆ ಕೆಲವೊಂದು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಅಂತಹ ಕ್ರಮಗಳನ್ನು ನಾವು ಉತ್ತೇಜಕಗಳು ಅಂತೇಳಿ ಕರಿತೀವಿ. ಸೊ ಆ ರೀತಿ ಕ್ರಮಗಳನ್ನು ತೆಗೆದುಕೊಳ್ಳೋದ್ರಿಂದ ವ್ಯಕ್ತಿಗಳ ಅಥವಾ ಜನರುಗಳ ಕಾರ್ಯನಿರ್ವಹಣೆಯು ಅಭಿವೃದ್ಧಿ ಆಗೋದಕ್ಕೆ ಸಹಾಯವನ್ನು ಮಾಡುವಂಥದ್ದು. ಸೊ ಇನ್ಸೆಂಟಿವ್ಸ್ ಮೀನ್ಸ್ ಆಲ್ ಮೆಷರ್ಸ್ ವಿಚ್ ಆರ್ ಯೂಸ್ಡ್ ಟು ಮೋಟಿವೇಟ್ ಪೀಪಲ್ ಟು ಇಂಪ್ರೂವ್ ಪರ್ಫಾರ್ಮೆನ್ಸ್. ಸೊ ಇಟ್ ಮೀನ್ಸ್ all measures which are used to motivate people to improve performance. ಒಂದು ಸಂಸ್ಥೆಯಲ್ಲಿ ಆ ಸಂಸ್ಥೆಯ ಕಾರ್ಯನಿರ್ವಹಣೆಯನ್ನು ಸುಧಾರಿಸಲು, ಜನರನ್ನು ಪ್ರೇರೇಪಿಸಲು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಸೊ ಅಂತಹ ಕ್ರಮಗಳನ್ನು ನಾವು ಇನ್ಸೆಂಟಿವ್ಸ್ ಅಂತೇಳಿ ಕರಿತೀವಿ. ಆ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳೋದ್ರಿಂದ ವ್ಯಕ್ತಿಗಳ ಕಾರ್ಯಕ್ಷಮತೆ ಏನಾಗುವುದು ಸುಧಾರಿಸೋದಕ್ಕೆ ಸಹಾಯ ಆಗುವಂಥದ್ದು. ನೆಕ್ಸ್ಟ್, types of incentives. Incentives broadly classified into two categories. One is the financial incentives and non-financial incentives. Financial incentives classified into 7 subtypes such as pay and allowances, productivity linked wages incentives, bonus, profit sharing, co-partnership or stock option, retirement benefits and perquisites. Next, non-financial incentives. Non-financial incentives again classified into 8 categories such as status, organizational climate, career advancement opportunity, job enrichment, employee recognition programs, job securing, employee participation and employee empowerment. So these are some types of the incentives. In the examinations may ask, briefly explain any 4 financial incentives and 4 non-financial incentives for the 8 marks. It's very important topic. Firstly, I am going to explain ಫೈನಾನ್ಷಿಯಲ್ ಇನ್ಸೆಂಟಿವ್ಸ್. ಏನು ಫೈನಾನ್ಷಿಯಲ್ ಇನ್ಸೆಂಟಿವ್ಸ್ ಅಂತ ಹೇಳಿದ್ರೆ ಹಣಕಾಸಿನ ಉತ್ತೇಜಕಗಳು ಅಂತೇಳಿ ಕರೆಯುವಂಥದ್ದು. ಸೊ ಇಲ್ಲಿ ನೇಮೇ ಐಡೆಂಟಿಫೈ ಮಾಡ್ತಿದೆ ಫೈನಾನ್ಷಿಯಲ್ ಇನ್ಸೆಂಟಿವ್ಸ್. ಫೈನಾನ್ಷಿಯಲ್ ಅಂದರೆ ಏನು? ಹಣಕಾಸು. ಹಾಗಾದರೆ ಇಲ್ಲಿ ನೌಕರರಿಗೆ ಅಥವಾ ಜನರಿಗೆ ಯಾವ ರೀತಿಯ ಉತ್ತೇಜಕಗಳನ್ನು ಕೊಡಲಾಗುತ್ತೆ? ಇನ್ ಟರ್ಮ್ಸ್ ಆಫ್ ಮನಿ. ಸೊ ಜನರನ್ನು ಉತ್ತೇಜಿಸಲು ಅಥವಾ ಜನರನ್ನು ಪ್ರೇರೇಪಿಸಲು ಹಣದ ರೂಪದಲ್ಲಿ ನೀಡುವಂತಹ ಉತ್ತೇಜಕಗಳಿಗೆ ನಾವು ಫೈನಾನ್ಷಿಯಲ್ ಇನ್ಸೆಂಟಿವ್ಸ್ ಅಂತೇಳಿ ಕರೆಯುವಂಥದ್ದು. ಸೊ ಫೈನಾನ್ಷಿಯಲ್ ಇನ್ಸೆಂಟಿವ್ಸ್ ರೆಫರ್ಸ್ ಟು ಇನ್ಸೆಂಟಿವ್ಸ್ ವಿಚ್ ಆರ್ ಇನ್ ಗಿವ್ ಮಾನಿಟರಿ ಫಾರ್ಮ್ ಆರ್ measurable in terms of money. Financial incentives refers to the which are in used monetary form or measurable in terms of money. It is serves to improve people or serves motive to ಪೀಪಲ್ ಇನ್ ದ ಆರ್ಗ್ಯಾನೈಜೇಷನ್. ಸೊ ಯಾವ ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಜನರನ್ನು ಪ್ರೇರೇಪಿಸಲು ಹಣಕಾಸಿನ ರೂಪದಲ್ಲಿ ಉತ್ತೇಜಕನವನ್ನು ನೀಡಲಾಗುತ್ತೋ ಅದನ್ನು ನಾವು ಫೈನಾನ್ಷಿಯಲ್ ಇನ್ಸೆಂಟಿವ್ಸ್ ಅಂತೇಳಿ ಕರೆಯುವಂಥದ್ದು. ಫೈನಾನ್ಷಿಯಲ್ ಇನ್ಸೆಂಟಿವ್ಸ್ ರೆಫರ್ಸ್ ಟು ದ ವಿಚ್ ಆರ್ ಇನ್ ಯೂಸ್ಡ್ ಮಾನಿಟರಿ ಫಾರ್ಮ್ or measurable in terms of monetary or money, serve motive to people in the organizations. ಒಂದು ಸಂಸ್ಥೆಯಲ್ಲಿ ಕಾರ್ಯವನ್ನು ಸುಧಾರಿಸಲು, ಕಾರ್ಯನಿರ್ವಹಣೆಯನ್ನು ಸುಧಾರಿಸಲು ನೌಕರರಿಗೆ ಅಥವಾ ಜನರಿಗೆ ನೇರವಾಗಿ ಹಣದ ರೂಪದಲ್ಲಿ ಉತ್ತೇಜನವನ್ನು ನೀಡೋದಕ್ಕೆ ನಾವು ಫೈನಾನ್ಷಿಯಲ್ ಇನ್ಸೆಂಟಿವ್ಸ್ ಅಂತೇಳಿ ಕರೆಯುವಂಥದ್ದು. ನೆಕ್ಸ್ಟ್, ಪೇ ಆ್ಯಂಡ್ ಅಲವೆನ್ಸಸ್. ಏನು ಪೇ ಆ್ಯಂಡ್ ಅಲವೆನ್ಸಸ್ ಅಂತ ಹೇಳಿದ್ರೆ ವೇತನ ಮತ್ತು ಬಡ್ತಿಗಳು ಅಂತೇಳಿ ಕರೆಯುವಂಥದ್ದು. ಪೇ ಅಂದರೆ ಏನು? ದಟ್ ಮೀನ್ಸ್ ಸ್ಯಾಲ್ರಿ ಆದರೂ ಆಗಿರ್ಬೋದು, ವೇಜಸ್ ಆದರೂ ಆಗಿರ್ಬೋದು. ಅಲವೆನ್ಸಸ್ ಅಂದರೆ ಏನು? ಸಮ್ ಆಫ್ ಮನಿ ಪೇ ಟು ದ ಪೀಪಲ್ ಟು ಫುಲ್ಫಿಲ್ ದ ನೀಡ್ಸ್ ಆ್ಯಂಡ್ ಎಕ್ಸ್ಪೆಕ್ಟೇಷನ್ಸ್ ಆಫ್ ದ ಎಂಪ್ಲಾಯೀಸ್. ಅಲವೆನ್ಸಸ್ ಅಂತ ಹೇಳಿದ್ರೆ ಸಮ್ ಆಫ್ ಮನಿ ಗ್ರಾಂಟೆಡ್ ಟು ದ employees or
people to fulfill their needs and wants. According to this point, ಏನು ಹೇಳುತ್ತೆ ಅಂತ ಹೇಳಿದ್ರೆ, salary is the basic monetary form for every individual employees. Salary is the basic monetary form for every employees. It is one of the basic monetary incentives for every employees. ಸೊ ಸಂಬಳ ಅನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಗೂ ಮೂಲಭೂತ ಅಗತ್ಯತೆಗಳನ್ನು ಪೂರೈಸಿಕೊಳ್ಳೋದಕ್ಕೆ ಸಾಧ್ಯವಾಗಿರುವಂಥದ್ದು. ಸ್ಯಾಲ್ರಿ ಈಸ್ ದ ಬೇಸಿಕ್ ಮಾನಿಟರಿ ಇನ್ಸೆಂಟಿವ್ಸ್ ಫಾರ್ ಎವ್ರಿ ಎಂಪ್ಲಾಯೀಸ್. ಇಟ್ ಇನ್ಕ್ಲೂಡ್ಸ್ ಸಮ್ ಡಿಯರ್ನೆಸ್ ಅಲವೆನ್ಸಸ್ಗಳಾಗಿರ್ಬೋದು, ಬೇಸಿಕ್ ಪೇ ಆಗಿರ್ಬೋದು, ಆ್ಯಂಡ್ ಅದರ್ ಅಲೋವೆನ್ಸಸ್. ಅದರ್ ಅಲೋವೆನ್ಸಸ್ ಅಂತ ಹೇಳಿದ್ರೆ ಎಂಟರ್ಟೈನ್ಮೆಂಟ್ ಅಲೋವೆನ್ಸಸ್ಗಳಾಗಿರ್ಬೋದು, ಟ್ರಾವೆಲಿಂಗ್ ಅಲೋವೆನ್ಸಸ್ಗಳಾಗಿರ್ಬೋದು. ಸೊ ಅದೇ ರೀತಿ ಸಮ್ other allowances. So it includes basic pay, dearness allowances, then other allowances or traveling allowances. Here salary on regularly increment from years to year. The enhancement of allowances is ಟೈಮ್ ಟು ಟೈಮ್. ಸೊ ಇಲ್ಲಿ ಸಂಬಳ ಅನ್ನುವಂಥದ್ದು ವರ್ಷದಿಂದ ವರ್ಷಕ್ಕೆ ಇನ್ಕ್ರಿಮೆಂಟ್ಸ್ ಆಗ್ಬೋದು. ಆದರೆ ಅಲೋವೆನ್ಸಸ್ ಸಮಯದಿಂದ ಸಮಯಕ್ಕೆ ಏನಾಗುತ್ತೆ, ಎನ್ಹಾನ್ಸ್ಮೆಂಟ್ ಜಾಸ್ತಿ ಆಗೋದಕ್ಕೆ ಸಹಾಯವನ್ನು ಮಾಡುವಂಥದ್ದು. ಸೊ ಇದಕ್ಕೆ ಎಕ್ಸಾಂಪಲ್ಸ್ ಯಾವ್ಯಾವುದು ಅಂತ ಹೇಳಿದ್ರೆ, ಬೇಸಿಕ್ ಪೇ ಆಗಿರ್ಬೋದು, ಡಿಯರ್ನೆಸ್ ಅಲೋವೆನ್ಸಸ್ಗಳಾಗಿರ್ಬೋದು, ಟ್ರಾವೆಲಿಂಗ್ ಅಲೋವೆನ್ಸಸ್ಗಳಾಗಿರ್ಬೋದು, ಎಂಟರ್ಟೈನ್ಮೆಂಟ್ ಅಲೋವೆನ್ಸಸ್ಗಳಾಗಿರ್ಬೋದು, ಸಮ್ ಅದರ್ ಅಲೋವೆನ್ಸಸ್. ಹಿಯರ್ ಸ್ಯಾಲ್ರಿ ಈಸ್ ರೆಗ್ಯುಲರ್ಲಿ increments from years to year, but allowances enhancement from time to time. Next, productivity linked wages incentives. Productivity linked wages incentives andre enu? If the workers or if the people produce products more than the target, if the employees or if the people produce the products more than the target, in that time productivity linked wages incentives are provided on the basis of productivity. When the employees produced more products more than the units, in that time the wages are paid to the people. ಸೊ ಯಾವಾಗ ಒಂದು ವ್ಯವಹಾರ ಸಂಸ್ಥೆಯಲ್ಲಿ ನೌಕರರು ಒಂದು ದಿನಕ್ಕೆ 100 ಪ್ರಾಡಕ್ಟ್ಸ್ಗಳನ್ನ ಪ್ರೊಡ್ಯೂಸ್ ಮಾಡಬೇಕು ಅಂತ ಇರುತ್ತೆ. ಸೊ ಅವರು 100ಕ್ಕಿಂತ ಜಾಸ್ತಿ ಪ್ರಾಡಕ್ಟ್ಸ್ಗಳನ್ನ ಪ್ರೊಡ್ಯೂಸ್ ಮಾಡಿದರೆ ಅವರಿಗೆ ಎಕ್ಸ್ಟ್ರಾ ವೇತನವನ್ನು ನೀಡುವಂಥದ್ದು. ಸೊ ಪ್ರೊಡಕ್ಟಿವಿಟಿ ಲಿಂಕ್ಡ್ ವೇಜಸ್ ಇನ್ಸೆಂಟಿವ್ಸ್ ಇನ್ಕ್ಲೂಡ್ಸ್ here if the employees or if the people produced more products more than the target, here the wages is paid on the basis of produce the product. It may helps to increase the productivity levels in the organizations. ಯಾವಾಗ ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಜನರು ಉತ್ಪಾದನೆಯನ್ನು ಟಾರ್ಗೆಟ್ಗಿಂತ ಜಾಸ್ತಿ ಉತ್ಪಾದಿಸಿದ್ರೆ ಅಲ್ಲಿ ಏನು ಮಾಡಬೇಕಾಗುತ್ತೆ, ಎಕ್ಸ್ಟ್ರಾ ವೇತನವನ್ನು ನೀಡಬೇಕಾಗುತ್ತೆ. ಅದು ಯಾವ ರೂಪದಲ್ಲಿರುತ್ತೆ ಅಂತ ಹೇಳಿದ್ರೆ ಹಣದ ರೂಪದಲ್ಲಿ ನೀಡುವಂಥದ್ದು. ನೆಕ್ಸ್ಟ್ ಬೋನಸ್. ಏನು ಬೋನಸ್ ಅಂತ ಹೇಳಿದ್ರೆ ಈ ವರ್ಡ್ಸ್ಗಳನ್ನ ನೀವು ಕೇಳ್ತಾ ಇರ್ತೀರ. ವಾಟ್ ಈಸ್ ದ ಬೋನಸ್? Bonus is refers to the, it is an one of the incentives. Basic is an incentives offered over and above salary of the employees. ಜನರಿಗೆ ಅವರ ಕೂಲಿ ಮತ್ತು ಸಂಬಳಕ್ಕಿಂತ ಹೆಚ್ಚು ವೇತನವನ್ನು ನೀಡಿದರೆ ಅದನ್ನು ನಾವು ಬೋನಸ್ ಅಂತೇಳಿ ಕರೆಯುವಂಥದ್ದು. ಸೊ ಬೋನಸ್ ಯಾವಾಗ ಕೊಡ್ಬೋದು? ಬೋನಸ್ನ ಕೆಲವೊಂದು ಹಬ್ಬದ ಸಮಯಗಳಲ್ಲಾಗಿರ್ಬೋದು, ಅಥವಾ ಹೊಸ ವರ್ಷದಲ್ಲಾಗಿರ್ಬೋದು, ಅಥವಾ ಸಂಸ್ಥೆಯ ವಾರ್ಷಿಕೋತ್ಸವದ ದಿನದಲ್ಲಿ ಬೋನಸನ್ನು ಪ್ರೊವೈಡ್ ಮಾಡಲಾಗುತ್ತೆ. ಸೊ bonus is refers to the, it is one of the incentives offered above and over salary of the employees. For example, ಇವಾಗ ಒಬ್ಬ ವ್ಯಕ್ತಿ ಒಂದು ತಿಂಗಳಿಗೆ 10,000 ರೂಪೀಸ್ನ ರಿಸೀವ್ ಮಾಡ್ಕೊತಾ ಇದ್ದಾನೆ ಅಂತ ಹೇಳಿದ್ರೆ ವರ್ಷಕ್ಕೆ ಎಷ್ಟಾಗುತ್ತೆ? 1,20,000 ಆಗುತ್ತೆ. ಆ 1,20,000 ಜೊತೆಗೆ
ಇನ್ನು 20,000ನ ಆ್ಯಡ್ ಮಾಡಿ 1,40,000 ರೂಪೀಸ್ನ ಅವ್ನು ಪೇ ಮಾಡಿಕೊಂಡ್ರೆ ಬೋನಸ್ ಎಷ್ಟಾಗುತ್ತೆ 20,000 ರೂಪೀಸ್ ಆಗುವಂಥದ್ದು. ಸೊ ಬೋನಸ್ ಈಸ್ ರೆಫರ್ಸ್ ಟು ದ ಇಟ್ ಈಸ್ ಇನ್ಸೆಂಟಿವ್ಸ್ ಆಫರ್ಡ್ ಓವರ್ ಆ್ಯಂಡ್ ಎಬವ್ ಸ್ಯಾಲ್ರಿ ಆಫ್ ದ ಎಂಪ್ಲಾಯೀಸ್. ಜನರಿಗೆ ನೀಡುವ ವೇತನಕ್ಕಿಂತ ಅಥವಾ ಕೂಲಿಗಿಂತ ಹೆಚ್ಚು ಪ್ರಮಾಣದಲ್ಲಿ ವೇತನವನ್ನು ನೀಡಿದರೆ ಅದನ್ನು ನಾವು ಬೋನಸ್ ಅಂತೇಳಿ ಕರಿತೀವಿ. ಸೊ ಇದನ್ನು ಯಾವಾಗ ಸಾಮಾನ್ಯವಾಗಿ ಕೊಡ್ತಾರೆ ಅಂತ ಹೇಳಿದ್ರೆ ಹಬ್ಬ ಹರಿದಿನಗಳಲ್ಲಾಗಿರ್ಬೋದು ಅಥವಾ ಹೊಸ ವರ್ಷದಲ್ಲಾಗಿರ್ಬೋದು ಅಥವಾ ಕಂಪನಿಯ ವಾರ್ಷಿಕೋತ್ಸವದ ಸಮಯದಲ್ಲಿ ಬೋನಸನ್ನು ನೀಡಲಾಗುವಂಥದ್ದು, ಅಥವಾ ಯಾವಾಗ ಒಂದು ಸಂಸ್ಥೆ ಹೆಚ್ಚು ಲಾಭವನ್ನು ಗಳಿಕೆ ಮಾಡುತ್ತೋ ಅಂಥ ಸಮಯದಲ್ಲಿ ನೌಕರರಿಗೆ ಅಥವಾ ಜನರಿಗೆ ಬೋನಸ್ ರೂಪದಲ್ಲಿ ಹಣವನ್ನು ನೀಡುವಂಥದ್ದು. ನೆಕ್ಸ್ಟ್ ಪ್ರಾಫಿಟ್ ಶೇರಿಂಗ್. ಏನು ಪ್ರಾಫಿಟ್ ಶೇರಿಂಗ್ ಅಂತ ಹೇಳಿದ್ರೆ ಲಾಭವನ್ನು ಹಂಚಿಕೆ ಮಾಡುವಂಥದ್ದು. ಸೊ ಹಿಯರ್ ವೆನ್ ದ ಕಂಪನಿ earn more profits, when the company earn more profits, in that time the part of the profits sharing to the employees. ಒಂದು ಸಂಸ್ಥೆಯು ಹೆಚ್ಚು ಲಾಭವನ್ನು ಗಳಿಸಿದಾಗ ಆ ಲಾಭದ ಒಂದು ಭಾಗವನ್ನು ಜನರಿಗೆ ಹಂಚಿಕೆ ಮಾಡಿದರೆ ಅಥವಾ ಎಂಪ್ಲಾಯೀಸ್ ನೌಕರರಿಗೆ ಹಂಚಿಕೆ ಮಾಡಿದರೆ ಅದನ್ನು ನಾವು ಪ್ರಾಫಿಟ್ ಶೇರಿಂಗ್ ಅಂತೇಳಿ ಕರೆಯುವಂಥದ್ದು. ಸೊ ಇದರಿಂದ ಏನು ಸಹಾಯ ಆಗ್ಬೋದು? ಇಟ್ ಮೇ ಹೆಲ್ಪ್ಸ್ ಟು ಇಂಪ್ರೂವ್ ದ ಪರ್ಫಾರ್ಮೆನ್ಸ್ ಆಫ್ ಆನ್ ಎಂಪ್ಲಾಯೀಸ್ ಆ್ಯಂಡ್ ದೇ ಪೀಪಲ್ ಕಾಂಟ್ರಿಬ್ಯೂಟ್ ಇನ್ಕ್ರೀಸ್ ಪ್ರಾಫಿಟ್ಸ್ ಆಫ್ ದ ಆರ್ಗ್ಯಾನೈಜೇಷನ್ಸ್. ಸೊ ಪ್ರಾಫಿಟ್ ಶೇರಿಂಗ್ ಅಂತ ಹೇಳಿದ್ರೆ ಒಂದು ಸಂಸ್ಥೆ ಹೆಚ್ಚು ಲಾಭವನ್ನು ಗಳಿಸಿದಾಗ ಆ ಲಾಭದ ಒಂದು ಭಾಗವನ್ನು ನೌಕರರಿಗೆ ನೀಡುವಂಥದ್ದು. ಸೊ ಈ ರೀತಿ ಲಾಭವನ್ನು ಹಂಚಿಕೆ ಮಾಡೋದ್ರಿಂದ ನೌಕರರ ಕಾರ್ಯಕ್ಷಮತೆ ಏನಾಗುತ್ತೆ, ಇಂಪ್ರೂವ್ ಆಗೋದಕ್ಕೆ ಸಹಾಯ ಆಗುತ್ತೆ. ಅದೇ ರೀತಿ ಕಂಪನಿ ಹೆಚ್ಚು ಗಳಿಕೆ ಮಾಡೋದಕ್ಕೆ ನೌಕರರು ಹೆಚ್ಚು ಶ್ರಮವನ್ನು ವಹಿಸಿ ಕೆಲಸವನ್ನು ನಿರ್ವಹಿಸೋದಕ್ಕೆ ಸಹಾಯವನ್ನು ಮಾಡುವಂಥದ್ದು. ನೆಕ್ಸ್ಟ್ ಕೋ ಪಾರ್ಟ್ನರ್ಶಿಪ್ ಆರ್ ಸ್ಟಾಕ್ ಆಪ್ಷನ್. ಶೇರ್ಸ್ ಅಂದರೆ ಏನು? ವಾಟ್ ಇಸ್ ದ ಶೇರ್ಸ್? ಶೇರ್ಸ್ ಮೀನ್ಸ್ ದ ಟೋಟಲ್ ಕ್ಯಾಪಿಟಲ್ ಈಸ್ ಡಿವೈಡಿಂಗ್ ಇಂಟು ಈ ಸ್ಮಾಲ್ ಯೂನಿಟ್ಸ್. ಕಂಪನಿಯ ಒಟ್ಟು ಬಂಡವಾಳವನ್ನು ಸಣ್ಣ ಸಣ್ಣ ಭಾಗಗಳಾಗಿ ವಿಂಗಡಿಸೋದಕ್ಕೆ ನಾವು ಶೇರ್ಸ್ ಅಂತೇಳಿ ಕರಿತೀವಿ. ಅಂಡರ್ ದಿಸ್ ಇನ್ಸೆಂಟಿವ್ಸ್ ದ ಎಂಪ್ಲಾಯೀಸ್ ಮೇ ಆಫರ್ಡ್ to purchasing the company shares at a lower price than the market price. ಯಾವಾಗ ಒಂದು ವ್ಯವಹಾರ ಸಂಸ್ಥೆ ತನ್ನ ಸಂಸ್ಥೆಯ ಷೇರುಗಳನ್ನು ಮಾರುಕಟ್ಟೆಗಿಂತ ಕಡಿಮೆ ದರದಲ್ಲಿ ತನ್ನ ಸಂಸ್ಥೆಯಲ್ಲಿ ಕೆಲಸವನ್ನು ನಿರ್ವಹಿಸುತ್ತಿರುವ ಜನರಿಗೆ ಮಾರಾಟವನ್ನು ಮಾಡಿದರೆ ಆ ವ್ಯಕ್ತಿಗಳಲ್ಲಿ ನಾನು ಕೂಡ ಒಂದು ಸಂಸ್ಥೆಯ ಮಾಲೀಕತ್ವ ಎಂಬ ಮನೋಭಾವನೆ ಬೆಳೆಯುವಂಥದ್ದು. ಸೊ ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಎಂಪ್ಲಾಯೀಸ್ ಮೋರ್ ಎಫರ್ಟ್ಸನ್ನು ಹಾಕಿ ಕೆಲಸವನ್ನು ನಿರ್ವಹಿಸೋದಕ್ಕೆ ಸಾಧ್ಯ ಆಗುತ್ತೆ. ದೇ ಪೀಪಲ್ ಕ್ಯಾನ್ ಇಂಪ್ರೂವ್ ದೇರ್ ಪರ್ಫಾರ್ಮೆನ್ಸ್ ಆ್ಯಂಡ್ ದೇ ಕಂಪನಿ ಎನ್ಕರೇಜ್ ಆ್ಯಂಡ್ ಮೋಟಿವೇಟ್ ಪೀಪಲ್ ಟು ಅಚೀವ್ ಆಬ್ಜೆಕ್ಟಿವ್ಸ್ ಆಫ್ ದ ಆರ್ಗ್ಯಾನೈಜೇಷನ್ಸ್. ಸೊ co-partnership or stock options. Under these incentive schemes, the company offered to the employees to purchasing of their shares at a low price than the market price. So in that time, the employees feel we are ownership of the company. We have ownership of the company and they people contribute more to the organizations. ಯಾವಾಗ ಒಂದು ವ್ಯವಹಾರ ಸಂಸ್ಥೆ ತನ್ನ ಸಂಸ್ಥೆಯ ಷೇರುಗಳನ್ನು ಮಾರುಕಟ್ಟೆ ಬೆಲೆಗಿಂತ ಕಡಿಮೆ ಬೆಲೆಗೆ ತನ್ನ ಸಂಸ್ಥೆಯ ನೌಕರರಿಗೆ ಮಾರಾಟ ಮಾಡಿದಾಗ ಆ ವ್ಯಕ್ತಿಗಳಲ್ಲಿ ನಾವು ಕೂಡ ಸಂಸ್ಥೆಯ ಮಾಲೀಕರು ಎಂಬ ಮನೋಭಾವನೆ ಉಂಟಾಗುವಂತೆ ಮಾಡುವಂಥದ್ದು. ಸೊ ಆ ರೀತಿ ಮಾಲೀಕರು ಅಂತ ಹೇಳಿ ಉಂಟಾದಾಗ ಏನಾಗುತ್ತೆ, ಆ ಸಂಸ್ಥೆಯ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಿ ಕೆಲಸವನ್ನು ನಿರ್ವಹಿಸುವಂಥದ್ದು. ಸೊ ಇಟ್ ಮೇ ಹೆಲ್ಪ್ಸ್ ಟು ಅಚೀವಿಂಗ್ ಗೋಲ್ಸ್ ಆಫ್ ದ ಆರ್ಗ್ಯಾನೈಜೇಷನ್. ನೆಕ್ಸ್ಟ್ ರಿಟೈರ್ಮೆಂಟ್ ಬೆನಿಫಿಟ್ಸ್. ನಿವೃತ್ತಿಯ ವೇತನಗಳು ಅಥವಾ ನಿವೃತ್ತಿಯ ಅನುಕೂಲಗಳು ಅಂತೇಳಿ ಕರೆಯುವಂಥದ್ದು. ಏನು ಹಾಗಂತ ಹೇಳಿದ್ರೆ ನಿವೃತ್ತಿಯ ಪ್ರಯೋಜನಗಳಾಗಿರ್ಬೋದು. ಏನು ರಿಟೈರ್ಮೆಂಟ್ ಅಂದರೆ ಏನು? ರಿಟೈರ್ಮೆಂಟ್ ರೆಫರ್ಸ್ ಟು ದ ಇಟ್ ಈಸ್ ಪೇಯಬಲ್ ಟು ದ ಮೆಂಬರ್ಸ್. ಇಟ್ ಈಸ್ ಪೇಯಬಲ್ ಟು ದ ಮೆಂಬರ್ಸ್ when
ವಿತ್ಡ್ರಾವಲ್ ಫ್ರಮ್ ದ ಸರ್ವೀಸಸ್. ಯಾವಾಗ ಒಬ್ಬ ವ್ಯಕ್ತಿ ತನ್ನ ಕೆಲಸದಿಂದ ನಿವೃತ್ತಿ ಹೊಂದಿದ ನಂತರ ಯಾವ ರೀತಿಯ ಪ್ರಯೋಜನಗಳನ್ನು ಪಡೆದುಕೊಳ್ತಾನೋ ಅದನ್ನು ನಾವು ರಿಟೈರ್ಮೆಂಟ್ ಬೆನಿಫಿಟ್ಸ್ ಅಂತೇಳಿ ಕರಿತೀವಿ. ಇದು ಆ ವ್ಯಕ್ತಿ ಕೆಲಸವನ್ನು ನಿರ್ವಹಿಸುವಾಗ ಪಡೆದುಕೊಳ್ಳುವಂಥ ಒಂದು ಪ್ರಯೋಜನವಲ್ಲ. ಯಾವಾಗ ಅಂತ ಹೇಳಿದ್ರೆ ಇಟ್ ಈಸ್ ಪೇಯಬಲ್ ಟು ದ ಮೆಂಬರ್ಸ್ ವ್ಯಾನ್ ವಿತ್ಡ್ರಾವಲ್ ಫ್ರಮ್ ದ ಸರ್ವೀಸಸ್. ಯಾವಾಗ ಅವನು ಸೇವೆಯಿಂದ ನಿವೃತ್ತಿಯನ್ನು ಹೊಂದುತ್ತಾನೋ ಅಂಥ ಸಮಯದಲ್ಲಿ ಪಡೆದುಕೊಳ್ಳುವಂಥ ಒಂದು ಇನ್ಸೆಂಟಿವ್ಸ್ಗೆ ನಾವು ರಿಟೈರ್ಮೆಂಟ್ ಬೆನಿಫಿಟ್ಸ್ ಅಂತೇಳಿ ಕರಿತೀವಿ. ವಾಟ್ ಆರ್ ದಿ ರಿಟೈರ್ಮೆಂಟ್ ಬೆನಿಫಿಟ್ಸ್? ಸಚ್ ಆಸ್ ಪ್ರಾವಿಡೆಂಟ್ ಫಂಡ್ ಆಗಿರ್ಬೋದು, ಅಥವಾ ಪಿ ಎಫ್ ಆಗಿರ್ಬೋದು, ಅಥವಾ ಸಮ್ ಗ್ರ್ಯಾಜುಯಿಟಿ ಅಮೌಂಟ್ಸ್ಗಳಾಗಿರ್ಬೋದು. ಸೊ ಅದೇ ರೀತಿ ಪಿ ಎಫ್ ಆಗಿರೋ, ಆಮೇಲೆ ನ್ಯಾಷನಲ್ ರಾಷ್ಟ್ರೀಯ ಭವಿಷ್ಯ ನಿಧಿ ಆಗಿರ್ಬೋದು, ಸೊ ಪ್ರಾವಿಡೆಂಟ್ ಫಂಡ್ ಆಗಿರ್ಬೋದು. ಸೊ ದೀಸ್ ಆರ್ ಸಮ್ ಎಕ್ಸಾಂಪಲ್ಸ್ ಆಫ್ ದ ರಿಟೈರ್ಮೆಂಟ್ ಬೆನಿಫಿಟ್ಸ್. ಯಾವ್ಯಾವುದು? ಒಂದು ಪಿ ಎಫ್ ಆಗಿರೋದು. ಗ್ರ್ಯಾಜುಯಿಟಿ ಅಂತ ಹೇಳಿದ್ರೆ ಇದು ಒಂದು ಹಣಕಾಸಿನ ರೂಪದಲ್ಲಿ ಇರುವಂತಹ ಒಂದು ಇನ್ಸೆಂಟಿವ್ಸನ್ನು ಪ್ರೊವೈಡ್ ಮಾಡೋದಕ್ಕೆ ನಾವು ರಿಟೈರ್ಮೆಂಟ್ ಬೆನಿಫಿಟ್ಸ್ ಅಂತೇಳಿ ಕರಿತೀವಿ. ಸಚ್ ಆಸ್ ಪೆನ್ಷನ್ ಆಗಿರ್ಬೋದು, ಮತ್ತು ಪ್ರಾವಿಡೆಂಟ್ ಫಂಡ್ ಆಗಿರ್ಬೋದು, ಮತ್ತು ಗ್ರ್ಯಾಜುಯಿಟಿ ಫಂಡ್ ಆಗಿರ್ಬೋದು. ಸೊ ದೀಸ್ ಆರ್ ಆಲ್ ಅವೈಲೇಬಲ್ ವ್ಯಾನ್ ವಿತ್ಡ್ರಾವಲ್ ಫ್ರಮ್ ದ ಸರ್ವೀಸಸ್. ನೆಕ್ಸ್ಟ್ ಪರ್ಕ್ವಿಸಿಟ್ಸ್. ಏನು ಪರ್ಕ್ವಿಸಿಟ್ಸ್ ಅಂತ ಹೇಳಿದ್ರೆ ಬಕ್ಷಿಸುಗಳು ಅಂತೇಳಿ ಕರಿತೀವಿ ನಾವು ಕನ್ನಡದಲ್ಲಿ. ಸೊ ಸಮ್ ಕಂಪನೀಸ್ ಪ್ರೊವೈಡ್ perquisites and fringe benefits to the employees. Some companies provides perquisites and fringe benefits to the employees. What are the perquisites benefits? Such as car allowances ಗಳಾಗಿರ್ಬೋದು, ಹೌಸಿಂಗ್ ಅಲವೆನ್ಸಸ್ ಗಳಾಗಿರ್ಬೋದು, ಮೆಡಿಕಲ್ ಅಲವೆನ್ಸಸ್ ಗಳಾಗಿರ್ಬೋದು, ಮತ್ತು ಎಜುಕೇಷನ್ಸ್ ಟು ದ ಎಂಪ್ಲಾಯೀಸ್ ಚಿಲ್ಡ್ರನ್ಸ್ ಆಗಿರ್ಬೋದು. ಸೊ ದೀಸ್ ಆರ್ ಸಮ್ ಎಕ್ಸಾಂಪಲ್ಸ್ ಟು ದ perquisites incentives. So some companies provide perquisites and fringe benefits to the employees, such as medical allowances, car allowances, housing allowances, aid allowances, and educations to the employees children above and over the salary. So ಯಾವಾಗ ಒಂದು ವ್ಯವಹಾರ ಸಂಸ್ಥೆ ತನ್ನ ಸಂಸ್ಥೆಯಲ್ಲಿ ನಿರ್ವಹಿಸುವಂತಹ ವ್ಯಕ್ತಿಗಳಿಗೆ ಕಾರ್ ಅಲವೆನ್ಸಸ್ಗಳಾಗಿರ್ಬೋದು, ಹೌಸಿಂಗ್ ಅಲವೆನ್ಸಸ್ಗಳಾಗಿರ್ಬೋದು, ಮೆಡಿಕಲ್ ಅಲವೆನ್ಸಸ್ಗಳಾಗಿರ್ಬೋದು, ಮತ್ತು ಆ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸುವಂಥ ವ್ಯಕ್ತಿಗಳ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೀಡುವಂತಹ ಒಂದು ಉತ್ತೇಜಕಗಳಿಗೆ ನಾವು ಪರ್ಕ್ವಿಸಿಟ್ಸ್ ಬೆನಿಫಿಟ್ಸ್ ಅಂತೇಳಿ ಕರೆಯುವಂಥದ್ದು. ಸೊ ದೀಸ್ ಆರ್ ಸಮ್ ಇಂಪಾರ್ಟೆಂಟ್ ಫೈನಾನ್ಷಿಯಲ್ ಇನ್ಸೆಂಟಿವ್ಸ್. ಫಸ್ಟ್ ಪಾಯಿಂಟ್ ಏನು ಹೇಳುತ್ತೆ? ಪೇ ಆ್ಯಂಡ್ ಅಲವೆನ್ಸಸ್. ಸ್ಯಾಲ್ರಿ ಈಸ್ ದ basic monetary incentives for every employees. It includes basic pay, dearness allowances, traveling allowances, and entertainment allowances. And the salary may increments from year to year, but allowances increments from time to time. Next, productivity linked wages incentives. So according to these incentives, if the employees or if the workers produce more products more than the target, in that time additional wages or salary paid to the employees. Next, bonus is refers to the here incentives offered over and above salary of the employees. Next, profit sharing. Here when the company earn more profits, in that time part of the profits sharing to the employees. It is helps to increase performance and it is helps to contribute more increasing profits of the company. Next, co-partnership or stock options. When under this incentives, the employees offered to purchasing shares lower price than the market price. So in that time the employees feel owners of the company, they people contribute more to the organization. Next, retirement benefits. The retirement benefits payable to the members when withdrawal from the services, such as pension fund, provident fund, and gratuity funds. These benefits only
from withdrawal from the services. Next, perquisites. Some companies provide perquisites and fringe benefits to the employees such as car allowances, housing allowances, medical allowances, aid allowances, then educations to the employees' children over and above the salary. Okay. In this class, you learnt Maslow's theory based on the some assumptions and meaning of incentives, then types of the incentives. Part of the incentives ಇವತ್ತಿನ ಕ್ಲಾಸಲ್ಲಿ ಮಾಡಿದ್ದೀನಿ ಫೈನಾನ್ಷಿಯಲ್ ಇನ್ಸೆಂಟಿವ್ಸ್ ಬಗ್ಗೆ. ಇನ್ ದ ನೆಕ್ಸ್ಟ್ ಕ್ಲಾಸ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ನಾನ್ ಫೈನಾನ್ಷಿಯಲ್ ಇನ್ಸೆಂಟಿವ್ಸ್. ಥ್ಯಾಂಕ್ ಯು.